ಸಾಮಾನ್ಯವಾಗಿ ಮಹಿಳೆಯರು ಅತ್ಯಂತ ಕಡಿಮೆ ಆಯ್ಕೆ ಮಾಡಿಕೊಳ್ಳುವ ಉದ್ಯೋಗ ಅಂದ್ರೆ ಅದು ಆಂಬ್ಯುಲೆನ್ಸ್ ಚಾಲನೆಯ ವೃತ್ತಿ. ಆದ್ರೆ ಈ ಗಟ್ಟಿಗಿತ್ತಿ ರಾಧಿಕಾ ಆಂಬ್ಯುಲೆನ್ಸ್ ಚಾಲನೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡ್ರು. ಬಡ ಕುಟುಂಬದಿಂದ ಬಂದಂತಹ ರಾಧಿಕಾ ಸುರೇಶ್ ಅನ್ನುವ ಆಂಬ್ಯುಲೆನ್ಸ್ ಚಾಲಕನನ್ನ ಮದುವೆ ಆದ್ರು. ಆದ್ರೆ ಪತಿ ಅಕಾಲಿಕವಾಗಿ ನಿಧನರಾಗ್ತಾರೆ. ಜೀವನ ಸಾಗಿಸೋಕೆ ಉದ್ಯೋಗ ಅನ್ನೋದು ಅನಿವಾರ್ಯ ನೋಡಿ. ಹೀಗಾಗಿ ಪತಿಯ ವೃತ್ತಿಯನ್ನ ಮುಂದುವರಿಸ್ತಾರೆ ರಾಧಿಕಾ. ಅವಮಾನವನ್ನೇ ಸನ್ಮಾನವಾಗಿ ಸ್ವೀಕರಿಸಿದ ರಾಧಿಕಾ ಛಲ ಬಿಡದೆ ಸ್ವಂತ ಆಂಬ್ಯುಲೆನ್ಸ್ ಅನ್ನ ಖರೀದಿ ಮಾಡಿದ್ರು. ಅಷ್ಟೇ ಯಾಕೆ, ಬೇರೆ ರಾಜ್ಯಗಳಿಗೂ ತಾನೇ ಆಂಬ್ಯುಲೆನ್ಸ್ ಡ್ರೈವ್ ಮಾಡಿಕೊಂಡು ಹೋಗ್ತಾರೆ. ಅಲ್ಲದೆ ಬಡ ರೋಗಿಗಳಿಗೆ ಕಡಿಮೆ ದರದಲ್ಲಿ ಆಂಬ್ಯುಲೆನ್ಸ್ ಸೇವೆಯನ್ನ ನೀಡ್ತಾ ಬಂದಿದ್ದಾರೆ. ಈ ಅಪರೂಪದ ಸಾಧಕಿಗೆ ಪಬ್ಲಿಕ್ ಟಿವಿ ಮಹಿಳಾ ದಿನಾಚರಣೆಯ ದಿನ ನಾರಿ ನಾರಾಯಣಿ ಪ್ರಶಸ್ತಿ ನೀಡಲು ಹೆಮ್ಮೆ ಪಡುತ್ತಿದೆ. ಪಬ್ಲಿಕ್ ಟಿವಿಯರು ನನಗೇನು ನಮ್ಮೆಲ್ಲರಿಗೂ ಮಹಿಳೆಯರಿಗೂ ಎಲ್ಲರ ಮುಂದೆ ನನ್ನೊಂದು ಬಡ ಜೀವಿಯನ್ನು ನಿಮಗೆ ಪರಿಚಯಿಸ್ತಾರೆ ಅಂದರೆ ನನಗೆಲ್ಲ ಸ್ವರ್ಗಕ್ಕೆ ಬಂದಾಗೆ ಆಗ್ತಾ ಉಂಟು. ನಿಜ ಹೇಳಬೇಕು ಅಂದರೆ ಮಹಿಳೆಯರು ಸಮಾಜದಲ್ಲಿ ಬದುಕಬೇಕಂದ್ರೆ ತುಂಬಾ ಕಷ್ಟ. ನಾನಿಲ್ಲಿ ನಿಂತಿದ್ದೇನೆ ಅಂತಂದರೆ ನನ್ನ ಡ್ರೈವರ್ಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ನನ್ನ ಸಹೋದರರು ತುಂಬಾ ಸಪೋರ್ಟ್, ನನಗೆ ತುಂಬ ಸಪೋರ್ಟ್. ಅಂದರೆ ಅವರು ಯಾವ ರೀತಿ ಸಪೋರ್ಟ್ ಮಾಡಲಿಕ್ಕೂ ಎನಿ ಟೈಮ್ ನನಗೆ ಯಾವಾಗಲೂ ಸಪೋರ್ಟಿಂಗ್ ಇರ್ತಾರೆ. ಸೊ ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದರೆ ಇದೆಲ್ಲ ಕ್ರೆಡಿಟ್ ಅವರಿಗೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಹಾಗೆ ನಮ್ಮ ಸಾರ್ ಹತ್ರ ನಾನು ಇದು 2ನೇ ಸಲ ನಾನು ಅವಾರ್ಡ್ ತೊಗೊಳ್ತಿರೋದು, ಪಬ್ಲಿಕ್ ಹೀರೋ ಆಗಿದ್ದೆ. ಸೊ ಇವತ್ತು ಅಂದರೆ ನನಗೆ ತುಂಬಾ ಹೆಮ್ಮೆ ಸರ್. ನನಗೆ ಇದೊಂದು ನಮಗೆ ಹೆಣ್ಮಕ್ಳಿಗೊಂದು ಎಲುಬು, ಸ್ಟ್ರಾಂಗ್, ಇನ್ನೂ ಮಾಡಬೇಕು ಅನ್ನೋ ಉತ್ಸಾಹ ಬರ್ತದೆ. ವಿಮೆನ್ ನೀಡ್ ನಾಟ್ ತುಂಬ ಕಷ್ಟಪಡಬೇಕಾಗಿಲ್ಲ, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಏನಾಗಬಹುದು ಅನ್ನೋಕ್ಕಿದೊಂದು. ನಂಬರ್ 2, ಸ್ಥಾಪಿತ ಕ್ಯಾಟಗರಿಗಳಿವೆ ಹೆಣ್ಣು ಮಕ್ಕಳುಗಳಿಗೆ ಕೆಲಸಕ್ಕೆ ಅಂತಂದರೆ. ಅಂದರೆ ಇಂಜಿನಿಯರ್ ಆದರೆ ಸಾಫ್ಟ್ವೇರು, ಇನ್ನೇನು ಡಾಕ್ಟ್ರ್ ಆದರೆ ಗೈನೆಕ್ಕು, ಈ ಥರದ್ದೊಂಥರ ಸ್ಟ್ಯಾಂಡರ್ಡೈಸ್ಡ್ ಪ್ರೋಟೋಕಾಲ್ಗಳು ಮಾಡ್ದಂಗೆ ಮಾಡ್ಕೊಂಡಿದ್ದಾರೆ. ದೀಸ್ ಆರ್ ಆಲ್ ಬೀಟಿಂಗ್ ದೋಸ್ ಪ್ರೋಟೋಕಾಲ್ಸನ್ನು. ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ವೈ ದೋಸ್ ಇನ್ಸ್ಪಿರೇಷನ್.